ನಮಸ್ಕಾರ ಸ್ನೇಹಿತರೆ. ನಾವು ಸ್ಕೂಲಲ್ಲಿ ಓದುವಾಗ 10ನೇ ಕ್ಲಾಸಲ್ಲಿ ನಮ್ಮ ಇಂಗ್ಲೀಷ್ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳೋರು ತಮಾಷೆಗೆ. ಏನಪ್ಪ ಅಂದರೆ ಕಿತ್ಸ್ ಆ್ಯಂಡ್ ಕಿನ್ಸ್ ಆರ್ ಕಿತ್ಕೊಂಡು ತಿನ್ಸ್ ಅಂತ. ಕಿತ್ಸ್ ಆ್ಯಂಡ್ ಕಿನ್ಸ್ ಅಂದರೆ ಗೊತ್ತಾಯ್ತಲ್ಲ, ಸಂಬಂಧಿಕರು ಅಂತ. ಸಂಬಂಧಿಕರು ಅಂದರೆ ಕಿತ್ಸ್ ಆ್ಯಂಡ್ ಕಿನ್ಸ್ ಆರ್ ಕಿತ್ಕೊಂಡು ತಿನ್ಸ್. ಕಿತ್ಕೊಂಡು ತಿನ್ಸು ಕನ್ನಡ ಕಂಗ್ಲೀಷಲ್ಲಿ ಹೇಳ್ಬಿಡೋರು. ಅಂದರೆ ಸಂಬಂಧಿಕರು ಅಂದರೆ ಬರೀ ನಮ್ಮನ್ನು ಕಿತ್ಕೊಂಡು ತಿಂತಾರೆ ಅಂತ. ಅದು ಅವ್ರ ಅನುಭವ ಇರ್ಬೋದು, ತಮಾಷೆಗೆ ಅಷ್ಟೇ. ಕೆಲವರು ಹಾಗಿರ್ಬೋದೇನೋ ಅಷ್ಟೇ. ಆದರೆ ಸಂಸ್ಕೃತದ ಒಂದು ಒಳ್ಳೆ ಸುಭಾಷಿತ ಎಷ್ಟು ಸುಂದರವಾಗಿ ಯಾರು ನಮ್ಮ ನಿಜವಾದ ಬಂಧುಗಳು ಅಂತ ಹೇಳುತ್ತೆ. ಏನಪ್ಪ ಅಂದರೆ, ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೇ ಸ್ಮಶಾನೇ ಚ ಯಸ್ ತಿಷ್ಠತಿ ಸ ಬಾಂಧವ. ಎಷ್ಟು ಚೆನ್ನಾಗಿದೆ ನೋಡಿ. ಉತ್ಸವೇ ವ್ಯಸನೇ ಚೈವ, ಒಂದು ಜಾತ್ರೆನಲ್ಲಿರ್ಬೋದು, ಅಂದ್ರೇನು ಸಂತೋಷವಾಗಿದ್ದಾಗ ಟೈಮ್ನಲ್ಲಿ. ವ್ಯಸನ ಅಂದರೆ ನಾವು ಯಾವುದಾದ್ರು ಕಷ್ಟಪಡೋ ಟೈಮ್ನಲ್ಲಿ. ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷ, ನಾವು ಭಾಳ ಕಷ್ಟದಲ್ಲಿ ಸಾಲು ಸುಳಲ್ಲಿ ಸಿಕ್ಕಿದ್ದೀವಿ, ಊಟ ಮಾಡೋಕ್ಕೂ ಗತಿ ಇಲ್ಲ ಅನ್ನೋ ಟೈಮ್ನಲ್ಲಿ. ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ, ಶತ್ರುಗಳು ನಮಗೆ ತೊಂದರೆ ಕೊಡ್ತಾ ಇರೋ ಸಮಯದಲ್ಲಿ. ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೆ, ಏನೋ ಗೌರ್ಮೆಂಟ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದಾಗ. ಸ್ಮಶಾನೇ ಚ, ನಾವು ಸತ್ತು ಸ್ಮಶಾನಕ್ಕೆ ಹೋದಾಗಲೂ. ಯಹ ತಿಷ್ಠತಿ ಸ ಬಂಧವ, ಯಾರು ನಮ್ಮ ಜೊತೆಯಲ್ಲಿ ಇದೆಲ್ಲ ಟೈಮ್ನಲ್ಲೂ ಜೊತೆಯಲ್ಲೇ ಇರ್ತಾರೋ ಅವರು ನಿಜವಾದ ಸಂಬಂಧಿಕರು. ಅಂದರೆ ಸಂತೋಷದ ಟೈಮ್ನಲ್ಲಿ, ದುಃಖದ ಟೈಮ್ನಲ್ಲಿ, ಕಷ್ಟದ ಟೈಮ್ನಲ್ಲಿ, ಬೇರೆಯವರು ಶತ್ರುಗಳು ನಮ್ಗೆ ತೊಂದರೆ ಕೊಡೋ ಟೈಮ್ನಲ್ಲಿ ಯಾವಾಗಲೂ ಯಾರು ನಮ್ಮ ಜೊತೆಯಲ್ಲಿ ನಿಂತಿರ್ತಾರೋ ಅವರು ನಿಜವಾದ ಸಂಬಂಧಿಕರು, ಅವರು ನಿಜವಾದ ಬಂಧುಗಳು. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಅಂದರೆ ಈ ಸುಭಾಷಿತ ಬಂಧುಗಳು ಹೇಗಿರಬೇಕು ಅಂತ ತಿಳಿಸುತ್ತೆ. ನಾವು ಬೇರೆಯವ್ರಿಗೆ ಒಳ್ಳೆಯ ಬಂಧುಗಳಾಗಿರೋಣ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.